ಒಂದು ಇವೆಂಟಿಗೆ ಹೋಗ್ತಾ ಇದೀವಿ, ಸೊ ಹಿಂಗ್ ರೆಡಿ ಆಗಿದ್ದೀವಿ. ಎಸ್ ಗೈಸ್, ಇದೊಂದು ಸ್ಕೂಲ್ ಆಡಿಟೋರಿಯಂ ನಡೀತಿರೋದು. ಸೊ ಸ್ಕೂಲ್ ಮಕ್ಕಳೆಲ್ಲ ಇದ್ದಾರೆ ಇಲ್ಲಿ. ಗೈಸ್, ಇದೇ ಕಾಲೇಜಲ್ಲಿ ನಾನು ಸಚಿನ್ ಮೀಟ್ ಆಗಿದ್ದು ಪೋಸ್ಟ್ ಮಾಡಿರೋದು. ಫಸ್ಟ್ ಫೋಟೋ ಆ ಜಾಗದಲ್ಲೇ ತೆಗೆಸ್ಕೊಂಡಿದ್ದು. ಟ್ರೂಲಿ ಆನರ್ಡ್, ಟ್ರೂಲಿ ಬ್ಲೆಸ್ಡ್. ಚೀಫ್ ಗೆಸ್ಟ್ ಅಂತ ಕರೆಸಿ ಎಲ್ಲ ಕೊಡ್ತಾ ಇದ್ದಾರೆ, ಅವಾರ್ಡ್ ಕೊಡ್ತಾ ಇದ್ದಾರೆ. ಎಲ್ಲದಕ್ಕೂ ನೀವೇ ಕಾರಣ. ಎಲ್ರಿಗೂ ಟ್ರೂಲಿ ಥ್ಯಾಂಕ್ಸ್. ಥ್ಯಾಂಕ್ ಯು ಸೋ ಮಚ್ ಗೈಸ್. ಥ್ಯಾಂಕ್ ಯು ಸೋ ಮಚ್. ಮೂರೇ ಜನ ಅಲ್ಲ ಗೈಸ್, 4 ನಾವು ಇವನು. ಹಾಯ್, ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಸಾಗಾ ಸ್ಟೋರೀಸ್ ಯೂಟ್ಯೂಬ್ ಚಾನಲ್. ಅಂಡ್ ನಾವಿವತ್ತು ಒಂದು ಇವೆಂಟಿಗೆ ಹೋಗ್ತಾ ಇದೀವಿ, ಸೊ ಹಿಂಗ್ ರೆಡಿ ಆಗಿದ್ದೀವಿ. ಎಸ್, ದಿಸ್ ಇಸ್ ದ ಔಟ್ಫಿಟ್ ಆಫ್ ದ ಡೇ. ಇವತ್ತು ಇನ್ನರ್ ವೀಲ್ ಕ್ಲಬ್ ಆಫ್ ಮೈಸೂರು ಅವರು ಒಂದು ಇವೆಂಟ್ ಆರ್ಗನೈಸ್ ಮಾಡಿದ್ದಾರೆ, ಸೆಲೆಬ್ರೇಟಿಂಗ್ ಇನ್ಫ್ಲುಯೆನ್ಸರ್ಸ್, ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ಸ್ಗೆ ಅಂತ. ಎಸ್, ಸೆಲೆಬ್ರೇಟಿಂಗ್ ಸ್ಟಾರ್ಸ್ ಆಫ್ ಸೋಷಿಯಲ್ ಮೀಡಿಯಾ ಅಂತ ಒಂದು ಇವೆಂಟ್ ಆರ್ಗನೈಸ್ ಮಾಡ್ತಾರೆ. ಸೊ ಅದಕ್ಕೆ ನಮಗೆ ಪರ್ಸನಲ್ ಆಗಿ ಇನ್ವೈಟ್ ಮಾಡಿದ್ದಾರೆ. ಸಾಗಾ ಸ್ಟೋರಿಯ ನಿಮ್ಮ ಪ್ರೀತಿಯ ಸಚಿನ್ ಗಗನ್ ಅವ್ರಿಗೆ ಇನ್ವೈಟ್ ಮಾಡಿದ್ದಾರೆ. ಸೊ ಇನ್ವೈಟ್ಗೆ ನಾವು ಹೋಗ್ತಾ ಇದೀವಿ ಆ ಇವೆಂಟ್ಗೆ. ಸೊ ಇವತ್ತೇನಾಗುತ್ತೆ ನಮ್ಮ ಇವೆಂಟಲ್ಲಿ, ಏನು ಕತೆ, ಏನಕ್ಕೆ ಕರೆದಿದ್ದಾರೆ ನಮಗೂ ಗೊತ್ತಿಲ್ಲ ಎಕ್ಸಾಕ್ಟಾಗಿ. ಗೋಯಿಂಗ್ ನಾವು ಎಕ್ಸಾಕ್ಟಾಗಿ ಹೋಗ್ತಾ ಇದ್ದೀವಿ. ಸೊ ಏನೇನಾಗುತ್ತೆ ಎಲ್ಲ ತೋರಿಸೋಣ. ಆ್ಯಂಡ್ ಯಾರೆಲ್ಲ ಸಾಗಾ ಸ್ಟೋರಿ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಗೈಸ್, ಹೊಟ್ಟಿದ್ದೀವಿ ಅಫಿಷಿಯಲ್ ಆಗಿ. ಕಾಲೆಲ್ಲ ಸರಿ ಇದೆಯಮ್ಮ? 90%, ಒಂದು 10% ನೋವಿದೆಯಂತೆ. ಆ್ಯಂಡ್ ಏನು ಹೇಳ್ತಿದ್ದಲ್ಲ ಆಗಲೇ, ಹೊಸ ಶೂಜು ಅಂತ ನಲಿತಾ ಇಲ್ಲ ಗೈಸ್. ಎಲ್ಲ ಹೊಸದು ಹಾಕೊಂಡು ನಲಿತಾ ಇದ್ದಾಳೆ. ಇದು ನಾನು ಸೆಲೆಕ್ಟ್ ಮಾಡಿದ ಡ್ರೆಸ್ಸು. ಇವಳು ಕಲರ್ ಸಕ್ಕತ್ತಾಗಿ ಕಾಣುತ್ತೆ ಅಂತ. ಹೆಂಗೆ ಕಾಣಿಸ್ತದೆ? ಚೆನ್ನಾಯ್ತಲ್ಲ? ಅದು ನಾನು ತಗೊಟ್ಟಿದ್ದೆ ಶೂಸ್. ಎಲ್ಲ ಚೆನ್ನಾಗಿದೆ, ಪರ್ಫೆಕ್ಟ್. ನಾವಿರೋದೇ ಅದಕ್ಕೆ. ನಮ್ಮ ಮೈ ಓನ್ಲಿ ಜಾಬ್ ಇಷ್ಟು: ಗೆಟರ್, ಗುಡ್ ಕ್ಲೋತಿಂಗ್, ಗುಡ್ ಶೂಸ್, ಗುಡ್ ಬಟ್ಟೆ, ಗುಡ್ ಊಟ, ಎವ್ರಿಥಿಂಗ್. ಗೈಸ್, ನಾವೀಗ ಸರಸ್ವತಿಪುರಂ ಹತ್ರ ರೋಟ್ರಿ ಸ್ಕೂಲ್ ಆಡಿಟೋರಿಯಂ ಬಂದಿದ್ದೀವಿ. ಹಾಯ್ 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 ಸಚಿನ್. ಹಾಯ್ ಐತೆ. ಸೊ ಇಲ್ಲೇ ಇವೆಂಟ್ ನಡೀತಾ ಇರೋದು ಆಡಿಟೋರಿಯಮಲ್ಲಿ. ಬನ್ನಿ ಹೋಗೋಣ. ಹಾಯ್ 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 ಮೇಘನಾ. ಹಾಯ್ ಹಾಯ್ ಹಾಯ್. ಸ್ವಲ್ಪ ಲೇಟ್ ಆಗೋದು ಗೈಸ್, ನಾವು ಬಂದಿದ್ದು. ಇವೆಂಟ್ ಆಲ್ರೆಡಿ ಸ್ಟಾರ್ಟ್ ಆಗೋ ಹಂತದಲ್ಲಿದೆ. ನಮ್ಮ ಜೊತೆ ಇದ್ದಾರೆ ನಮ್ಮ ಪ್ರಮೋದ್ ಶರ್ಮಾ ಅವರು. ಹಾಯ್ ಬ್ರೋ. ಹಾಯ್ ಬ್ರೋ. ಸೊ ಇವೆಂಟ್ಗೆ ರೆಡಿ ಗೈಸ್. ಇದೊಂದು ಸ್ಕೂಲ್ ಆಡಿಟೋರಿಯಂ ನಡೀತಿರೋದು. ಸೊ ಸ್ಕೂಲ್ ಮಕ್ಕಳೆಲ್ಲ ಇದ್ದಾರೆ ಇಲ್ಲಿ. ಹಿಂದೆ ಇದ್ದಾರೆ, ಮುಂದೆ ಇದ್ದಾರೆ, ಟೀಚರ್ಸ್ ಎಲ್ಲ ಕೂತಿದ್ದಾರೆ. ಇಟ್ಸ್ ಫೀಲಿಂಗ್ ಲೈಕ್ ನಾವು ಸ್ಕೂಲ್ ಯಾವುದೋ ಫಂಕ್ಷನ್ಗೆ ಬಂದಿದ್ದೀವಿ ಅನಿಸ್ತಾ ಇದೆ. ನರ್ವಸ್ ಆಗ್ತೈತೆ. With creating engaging couple content. Alongside their partner, they manage 5 social media pages and a YouTube channel, all dedicated to celebrating the joys of marriage and partnerships. Their content is a delightful blend of authenticity, warmth and creativity, making them a beloved name in the online community. In recognition of their outstanding contribution to the couple content, we honor the prestigious them with the best couple content creation award. Thank you everyone for the social media to be here. Thank you one and all for being here. ಗೈಸ್, ನಮಗೆ ವಾರ್ಮ್ ವೆಲ್ಕಮ್ ಮಾಡಿದ್ರು. ಸೊ ಇವಾಗ ಇಲ್ಲಿ ನೋಡಿ, ಎಲ್ಲ ಆಡಿಟೋರಿಯಮಲ್ಲಿ ಈ ಕ್ಲಬ್ ಮೆಂಬರ್ಸ್ ಇದ್ದಾರೆ ಆ್ಯಂಡ್ ಸ್ಕೂಲ್ ಮಕ್ಕಳಿದ್ದಾರೆ. ನೋಡೋಕ್ಕೆ ನನ್ನ ಹಳೆಯ ಸ್ಕೂಲ್ ಯಾವುದೋ ಇವೆಂಟ್ ಅಂತ ನೆನಪಾಗ್ತಿದೆ ನನಗೆ, ಅದ್ರ ನೆನಪಾಗ್ತಿದೆ. ಆ್ಯಂಡ್ ಇಲ್ಲಿ ಅವ್ರದ್ದು ಯಾವುದೋ ಕಾಂಪಿಟೇಷನ್ ಇತ್ತು ಅನ್ಸುತ್ತೆ, ಅದಕ್ಕೆ ಅವಾರ್ಡ್ ಕೊಡ್ತಿದ್ದಾರೆ ಇವಾಗ. ನೆಕ್ಸ್ಟು ನಮ್ಮನ್ನ ಚೀಫ್ ಗೆಸ್ಟ್ ಆಗಿ ಕರೆದಿದ್ದಾರೆ. ನಾವು ಅಷ್ಟೊಂದು ದೊಡ್ಡವರಲ್ಲ, ನಮ್ಗೆ ಗೊತ್ತಿರಲ್ಲ ಈ ಥರ ಎಲ್ಲ ಇರುತ್ತೆ ಅಂತ. ಸೊ ಬಟ್ ಇಟ್ಸ್ ರಿಯಲಿ ಗುಡ್. ತುಂಬ ಖುಷಿ ಪಡಿಸ್ತಾ ಇದ್ದಾರೆ ಇವ್ರು ನಮಗೆ. ಗೈಸ್, ಇದೇ ಕಾಲೇಜಲ್ಲಿ ನಾನು ಸಚಿನ್ ಮೀಟ್ ಆಗಿದ್ದು. ನಾನು ಇಲ್ಲಿಗೆ ಭೇಟಿಯ ಜಾಗ ಅಲ್ಲಿ ನೋಡಿ, ಆ ಮರ ಇದೆಲ್ಲ, ಮರದ ಹತ್ರ ನಿಂತ್ಕೊಂಡು ಫೋಟೋ ತೆಗೆಸ್ಕೊಂಡಿದೀವಿ ಆ ಮರದ ಹತ್ರ. ಆ್ಯಂಡ್ ಒಳಗಡೆ ಅಲ್ಲಿ ಈ ಬಿಲ್ಡಿಂಗ್ ಇಂದ ಹಿಂದೆ ಜಾಗ ಇದೆ, ಅಲ್ಲಿ ಕಾಲೇಜ್ ಇತ್ತು. ಅಂದ್ರೆ ನಮ್ಮ ಕಾಲೇಜ್ ಕ್ಲಾಸ್ ರೂಮ್ಸ್ ಇತ್ತು. ಅಲ್ಲಿ ಒಂದು ಹಾರ್ಚ್ ಇದೆಯಲ್ಲ, ಅಲ್ಲಿ ಒಳಗಡೆ ಒಂದು ನೋಟಿಸ್ ಬೋರ್ಡ್ ಇತ್ತು. ಅಲ್ಲಿ ತಗೊಂಡಿರೋ ಫೋಟೋಸ್ ಎಲ್ಲ ನೀವು ನೋಡಿದೀರಾ, ಪೋಸ್ಟ್ ಮಾಡಿರೋದು. ಫಸ್ಟ್ ಫೋಟೋ ಆ ಜಾಗದಲ್ಲೇ ತೆಗೆಸ್ಕೊಂಡಿದ್ದು. ಈ ಮರದ ಹತ್ರ ತಗೊಂಡಿರೋ ಫೋಟೋಸ್ ನೀವು ನೋಡಿಲ್ಲ, ಅದು ಎಲ್ಲಿದೆ ಗೊತ್ತಿಲ್ಲ. ನಾವಿಬ್ಬರೇ ತೆಗೆಸ್ಕೊಂಡಿಲ್ಲ, ಅದು 3 ಜನ ಫ್ರೆಂಡ್ಸ್ ತೆಗೆಸ್ಕೊಂಡಿರೋದು.
ಆ್ಯಂಡ್ ನಾವು ಮೀಟ್ ಆಗಿರೋ ಜಾಗ ಇದೆ ಸೊ ಇವಾಗ BGS PU ಕಾಲೇಜ್, ಆದಿಚುಂಚನಗಿರಿ ಸ್ಕೂಲ್ ಕಾಲೇಜ್ ಎರಡೂ ಇದೆ. ನಾನು ಇಲ್ಲಿಗೆ ಟ್ಯೂಷನಿಗೆ ಬರ್ತಾ ಇದ್ದೆ ಆ್ಯಂಡ್ ಇವ್ರು ಇಲ್ಲಿ ಕಾಲೇಜ್ ಟ್ಯೂಷನ್ ಎರಡೂ ಇಲ್ಲೇ ಇದ್ದರು. ಆ್ಯಂಡ್ ಇಲ್ಲಿ ಈ ರೋಡಲ್ಲಿ PGಲಿ ಇದ್ರು ಅವರು. ಸೊ ಇಲ್ಲೇ ಮೆಮೊರೀಸ್ ಇದೆ ನಮಗೆ ತುಂಬ ಜಾಸ್ತಿ. ಸಿಕ್ಕಾಪಟ್ಟೆ ಇದೆ. ಸೊ ಇವತ್ತು ಈ ಕಡೆ ಬಂದಾಗ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀವಿ. ಆ್ಯಂಡ್ ಗೈಸ್ ನೋಡಿರ್ತೀರಾ, ಆ್ಯಂಡ್ ಕರೆಕ್ಟಾಗಿ ಇದ್ರ ಬಗ್ಗೆ ಹೇಳೋಕ್ಕಾಗಲಿಲ್ಲ. ಎಸ್, ಇದು ನಮ್ಮಿಬ್ಬರಿಗೂ ಸೇರಿ ಬಂದಿರೋ ಅವಾರ್ಡ್. ಆ್ಯಂಡ್ ತುಂಬ ಖುಷಿ ಆಗುತ್ತೆ ನಮ್ಮನ್ನ ಈ ಥರನೂ ರೆಪ್ರೆಸೆಂಟ್ ಮಾಡ್ತಿದ್ದಾರೆ, ಇಲ್ಲ ರೆಕಗ್ನೈಸ್ ಮಾಡ್ತಾ ಇದ್ದಾರೆ ಅಂತ. ಟ್ರೂಲಿ ಬ್ಲೆಸ್ಡ್ ಗೈಸ್. ಟ್ರೂಲಿ ಆನರ್ಡ್, ಟ್ರೂಲಿ ಬ್ಲೆಸ್ಡ್, ಗ್ರೇಟ್ಫುಲ್ ಆ್ಯಂಡ್ ಥ್ಯಾಂಕ್ಫುಲ್ ಅಂತಾನೆ ಹೇಳ್ತೀವಿ. ಆ್ಯಂಡ್ ನಾನು ಇದು ನೋಡಿ ಏನಂತ ಗೊತ್ತಾಯ್ತು ಗೊತ್ತಾ, ನಾನು ಸ್ಕೂಲು ಕಾಲೇಜುಗಳಲ್ಲೇ ನಾನು ಒಂದು ಸ್ವಲ್ಪ ಶೈ, ಯಾವುದು ಕಾಂಪಿಟೇಷನ್ ಅದು ಇದೆಲ್ಲ ಅಂತ ಹೋಗ್ತಾನೆ ಇರಲಿಲ್ಲ. ಹಂಗೇನಿಲ್ಲ, ಊಟನೂ ಸರಿ ಮಾಡ್ತಾ ಇರ್ಲಿಲ್ಲ. ಅಲ್ಲಿ ನನಗೆ ಎಲ್ಲೂ ಒಂದು ಅವಾರ್ಡ್ ಏನೋ ಚಿಕ್ಕ ಪುಟ್ಟದ್ದು ಬಂದಿದ್ದಾವೆ ಸರ್ಟಿಫಿಕೇಟ್ಸ್, ಬಿಟ್ರೆ ಅವಾರ್ಡ್ ಅಂತ ಎಲ್ಲ ನಾನು ಹೋಗಿ ಇಸ್ಕೊಂಡಿಲ್ಲ. ಆ್ಯಂಡ್ ಈಗ ಮದುವೆ ಆದಮೇಲೆ ಈ ಥರ ನಮ್ಮನ್ನು ರೆಕಗ್ನೈಸ್ ಮಾಡಿ ಒಂದು ಚೀಫ್ ಗೆಸ್ಟ್ ಅಂತ ಕರೆಸಿ ಎಲ್ಲ ಕೊಡ್ತಾ ಇದ್ದಾರೆ, ಅವಾರ್ಡ್ ಕೊಡ್ತಾ ಇದ್ದಾರೆ ಅನ್ನೋದು ನಮ್ಗೆ ತುಂಬ ಖುಷಿ ಇದೆ. ಆ್ಯಂಡ್ ನಾವು ಸ್ಕೂಲಲ್ಲಿ ಇದ್ದಾಗ ಯಾರನ್ನೋ ಚೀಫ್ ಗೆಸ್ಟ್ ಆಗಿ ಕರೆಸಿದ್ರೆ ಇವ್ರು ಚೀಫ್ ಗೆಸ್ಟ್ ಅಂತೆ, ಟಿವಿಲಿ ಬರ್ತಾರಂತೆ, ಟಿವಿಲಿ ಆ್ಯಕ್ಟ್ ಮಾಡ್ತಾರಂತೆ ಅಂತೆಲ್ಲ ನಾವು ಅನ್ಕೋತಿದ್ವಿ. ಈಗ ನನ್ಗೆ ಅದು ಲೈಕ್ ಏನಂತಾರೆ, ನಾನ್ ಸ್ಟೂಡೆಂಟ್ ಆಗಿದ್ದು ನೋಡ್ತಾ ಇದ್ದಿದ್ದು, ಈಗ ಬೇರೆ ಸ್ಟೂಡೆಂಟ್ಸ್ ನಮ್ಮನ್ನ ನೋಡ್ತಾ ಇದ್ದಿದ್ದು, ನಾಗದಂತ ಎಷ್ಟು ಕನೆಕ್ಟ್ ಆಗ್ತಿತ್ತು, ಎಷ್ಟು ರೀಕಾಲ್ ಮಾಡ್ಕೋತಾ ಇದ್ದೆ ನಾನು ಆ ಮೂಮೆಂಟ್ಸ್ನು ಅಂತ. ಅಂದ್ರೆ ಇವಾಗ ನಾನು ಬೇರೆಯವ್ರನ್ನ ನೋಡ್ತಾ ಇದ್ದೆ, ಇವ್ರ ಗೆಸ್ಟ್ ಅಂತೆ, ಅದಂತೆ ಇದಂತೆ ಅಂತ. ಈಗ ನಮ್ಮನ್ನ ಅಷ್ಟು ಜನ ನೋಡ್ತಾ ಇದ್ರು, ನಾವು ಪೋಡಿಯಂ ಹತ್ರ ಕುತ್ಕೊಂಡಿದ್ವಿ, ಅದೆಲ್ಲ ತುಂಬಾ ತುಂಬಾ ಮೆಮೊರೀಸ್ ಕೊಡ್ತು ಅಂಡ್ ತುಂಬಾ ಖುಷಿ ಆಯ್ತು. ಇಷ್ಟೆಲ್ಲ ಸಿಗ್ತಿರೋದೆಲ್ಲ ನಿಮ್ಮಿಂದನೇ ಕಾರಣ. ನೀವೆಲ್ಲ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ನ ಫಾಲೋ ಮಾಡಿದ್ದಾರೆ, ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ದಾರೆ, ಅವರೆಲ್ಲರದ್ದು ಸಿಕ್ಕಾಬಟ್ಟೆ ಸಪೋರ್ಟ್ ಇದೆ. ಈ ತರ ನಮ್ಮನ್ನ ಜನ ರೆಕಗ್ನೈಸ್ ಮಾಡ್ತಾ ಇದ್ದಾರೆ ಅಂದ್ರೆ ನೀವ್ ಇರೋದಕ್ಕೇನೆ, ನೀವ್ ನಮ್ಮನ್ನ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಕಂಟೆಂಟ್ ನ ಇಷ್ಟಪಡ್ತಿರೋದಕ್ಕೇನೆ ನಮ್ಗೆ ಈ ತರ ಅವಾರ್ಡ್ ಸಿಗ್ತಾ ಇದೆ ಅಂಡ್ ಈ ತರ ನಮ್ಮನ್ನ ರೆಕಗ್ನೈಸ್ ಮಾಡ್ತಾ ಇದ್ದಾರೆ ಜನ. ಸೊ ಇದೆಲ್ಲದಕ್ಕೂ ನೀವೇ ಕಾರಣ. ಎಲ್ರಿಗೂ ಟ್ರೂಲಿ ಥ್ಯಾಂಕ್ ಯು ಸೋ ಮಚ್ ಗೈಸ್. ಥ್ಯಾಂಕ್ ಯು ಸೋ ಮಚ್. ಅಂಡ್ ಇಲ್ಲ ಅಂಡ್ ಅರ್ಧ ನೀವ್ ಕಾರಣ ಆಗಿದ್ರೆ ಅರ್ಧ ನಾವಿಬ್ರು ಕಾರಣ. ನಾವಿಬ್ರು ಜೊತೆಗಿರೋದಕ್ಕೆ ನೀವ್ ನಮ್ಮನ್ನ ಇಷ್ಟಪಡ್ತಾ ಇದ್ದೀರಾ ಅಂಡ್ ಜನ ನಮ್ಮನ್ನ ರೆಕಗ್ನೈಸ್ ಮಾಡ್ತಾ ಇದ್ದಾರೆ. ಇದಕ್ಕೋಸ್ಕರ ನಾವೇನು ಸುಮ್ಮನೆ ಇಲ್ಲ ಗೈಸ್, ಸಿಕ್ಕಾಪಟ್ಟೆ ಎಫರ್ಟ್ ಆಗ್ತಾ ಇದೀವಿ. ಒಂದು ಪೇಜ್ ಮೇಂಟೈನ್ ಮಾಡೋದು, ಒಂದು ಚಾನಲ್ ಮೇಂಟೈನ್ ಮಾಡೋದು ಇಸ್ ನಾಟ್ ಈಸಿ ಥಿಂಗ್. ಸಿಕ್ಕಾಪಟ್ಟೆ ಶ್ರಮ ತಗೋತಾ ಇದೆ. ಸುಮ್ಮನೆ ಹೆಂಗೆಂಗೋ ಮಾಡಿ ಬಿಟ್ಬಿಡೋದಕ್ಕಾಗಲ್ಲ. ನಾವು ಒಂದು ಕಮಿಟೆಡ್ ವೇ ಅಲ್ಲಿ ನಿಮ್ಗೆ ಇದೇ ತರ ಕಂಟೆಂಟ್ ಕೊಡ್ಬೇಕು, ಈ ತರ ಇಷ್ಟ ಆಗಿದೀವಿ, ಹೆಂಗೆಂಗೇನೋ ಮಾಡಕ್ ಆಗಲ್ಲ ನಾವು. ಸೊ ನಾವ್ ಹೇಗಿದೀವಿ ಅದನ್ನ ನಿಮಗೆ ತೋರಿಸಿ ನೀವು ಅದನ್ನ ಇಷ್ಟಪಟ್ಟಿದ್ದೀರಲ್ಲ, ಅದಕ್ಕೆ ನಾವು ತುಂಬಾ ಥ್ಯಾಂಕ್ಸ್ ಹೇಳ್ತೀವಿ. ಎಸ್, ಅಂಡ್ ಇದಕ್ಕೆಲ್ಲ ಕಾರಣ ನಾವು ಹಂಗೆ BGS ಅಲ್ಲಿ ಮೀಟ್ ಆಗಿದ್ದು. ಅಲ್ಲಿಂದನೂ ನಮ್ದು ಶ್ರಮ ಒಬ್ರಿಗೊಬ್ರದ್ದು ಎಫರ್ಟ್ಸ್ ಇದೆ ಗೈಸ್. ಅಲ್ಲಿಂದ ನಾವು ಎಫರ್ಟ್ಸ್ ಆಗಿ ಬಂದಿರ್ತೀವಿ. ಅಲ್ಲಿಂದ ಎಫರ್ಟ್ಸ್ ಹಾಕಿ ಬಂದಿರೋದಕ್ಕೆ ಈಗ ನಮ್ಗೆ ಈ ಅವಾರ್ಡ್ಸ್ ಎಲ್ಲ ಸಿಗ್ತಾ ಇದೆ. ಒಂದೇ ಸಕ್ಸಸ್ ನೋಡ್ತಾ ಇದೀವಿ. ಸೊ ಇನ್ನು ನಾವು ಹೆಚ್ಚಿನ ಮಟ್ಟಕ್ಕೆ ರೀಚ್ ಆಗೋ ತರ ನೀವು ನಮ್ಗೆ ಸಪೋರ್ಟ್ ಮಾಡಿ, ಇದೇ ರೀತಿ ಸಪೋರ್ಟ್ ಮಾಡಿ. ಎಲ್ಲದಕ್ಕೂ ತುಂಬಾ 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 ಥ್ಯಾಂಕ್ ಯು. ಹಿಂಗೆ ಪ್ರೀತಿ ತೋರಿಸಿ ಸಪೋರ್ಟ್ ಮಾಡಿ, ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಇನ್ಸ್ಟಾಗ್ರಾಮ್ ಅಕೌಂಟ್ ನ ಫಾಲೋ ಮಾಡಿ, ಲೈಕ್ ಶೇರ್ ಸಬ್ಸ್ಕ್ರೈಬ್ ಎಲ್ಲ ಮಾಡಿ. ಸೊ ಥ್ಯಾಂಕ್ ಯು ಗೈಸ್, ಲವ್ ಯು. हम नहीं छोड़ेंगे. ನಾವು ಹಿಂದಿಗಿಂದೆಲ್ಲ ನಮ್ಗೆ ತಿಳಿಯೋದು ಪೋಯ. ಗೈಸ್ ನಾವೀಗ ಎಲ್ಲೋಗ್ತಾ ಇದೀವಿ ಗೊತ್ತಾ, ಒಂದು ಲೋಕ ಅಂತ ಒಂದು ಮೂವಿ ರಿಲೀಸ್ ಆಗಿದೆ, ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ಸೊ ತುಂಬ ದಿನ ಆಯಿತು ಮೂವಿಗೆ ಹೋಗಿ. ಸೊ ನಾವೆಲ್ಲ ಮೂವಿಗೆ ಹೋಗ್ತಾ ಇದ್ದೀವಿ ಆ್ಯಂಡ್ ನಮ್ಮ ಜೊತೆ ಯಾರೂ ಬಂದಿಲ್ಲ ಗೈಸ್ ಎಕ್ಸ್ಟ್ರಾ. ಸೊ ನಾವು 3 ಜನ ಹೋಗ್ತಾ ಇದ್ದೀವಿ. ವಾಂಗ ಮಣಿಕಾ 3 ಜನ ಅಲ್ಲ ಗೈಸ್, 4 ನಾವು ಇವನು ಅಲ್ಲ ಊಟ ಮಾಡ್ಬಿಟ್ಟಿಲ್ಲ. ಗೈಸ್ 2 hours ಬ್ಯಾಕ್ ಚಂದ್ರಪಟ್ಟಣಲ್ಲಿದ್ದ, ಇವಾಗ ಮೈಸೂರಲ್ಲಿದ್ದಾನೆ. ಮೂವಿ ನೋಡ್ಕೊ ಹೋಯ್ತೀಯಾ? ವೈ ಬ್ರೋ ನಾಟ್ ಸ್ಟೇಯಿಂಗ್ ವಿತ್ us? Why not? Why should ask? Why not? Why you are going back? I am going to Channapatna because Channapatna is my home. I am studied in ICICI International School. Shalini Public School. Garden. My father is my father name is BL Gowda. My mother name is Samsarani, and I am from Channapatna. I am going to Channapatna.
ಮೋಸ್ಟ್ ಏನು ಮಗ ಮೋಸ್ಟ್ ಡಿಸೈರಬಲ್ ಮ್ಯಾನ್ ಮೋಸ್ಟ್ ಡಿಸೈರಬಲ್ ಸೊ ಇಂತ ಡಿಸ್ಗಸ್ಟ್ ನೋಡು ಅವ್ರ ಮಕ್ಕಳಲ್ಲಿ ಎಂತೆಂತ ಫ್ರೆಂಡ್ ಮಾಡ್ಕೊಳ್ತಾರೆ ಇಷ್ಟು ಗಂಟ ನೀನು ಗಂಡ ಅಂತಿದ್ದೆ ಗಂಟ್ಲು ಅಂತ ನೀನಂತ ಇದೆಯಾ ಅಕ್ವಾಗಾರ್ಡ್ ತರಿಸ್ಬಿಟ್ಟು ನೀರು ಕುಡಿದ್ಬಿಟ್ಟು ಇಬ್ರಿಗೂ ಗಂಟಲು ತಗೊಂಡ್ಬಿಟ್ಟೈತೆ. ಗೊತ್ತಿಲ್ಲ ಅದಕ್ಕ ಅಂತೆಲ್ಲ ನೆನ್ನೆ ಆನಂದ್ ಮನೆಗೆ ಹೋಗಿದ್ರ ಅಲ್ಲಿ ಮೆಣಸಿಕಾಯಿ ತಿಂದಿ ಮಜ್ಜಿಗೆ ಮೆಣಸಿಕಾಯಿ ಅದರಿಂದ ನಾ ಇಬ್ಬರಿಗೂ ಗಂಟ್ಲು ಬಂದಿದೆ. ಮೋಸ್ಟ್ಲಿ ಅದರಿಂದ ಅಲ್ಲ, ಯಾಕೆಂದ್ರೆ ಮಜ್ಜಿಗೆ ಮೆಣಸಿಕಾಯಿ ನಾನು ತಿಂದೆ, ನನಗೇನು ಬಂದಿಲ್ಲ. ನೀರು ಕುಡಿದಿರೋ ಇಬ್ರು ಅಕ್ವಾಗಾರ್ಡ್ ನೀರು ಹೊಸದಲ್ವಾ, ಸೊ ನೀರು ವ್ಯತ್ಯಾಸ ಆಗಿ ನಮಗೆ ಗಂಟ್ಲು ಸ್ವಲ್ಪ ಕಿರಿಕಿರಿ ಆಗಿದೆ. 6 ಲೀಟರ್ಸ್ 6.5 ಲೀಟರ್ಸ್ ತಿರುಗುವ ಈ ಭೂಮಿಯೇ ನಿಂತಿದೆ ನೋಡಿ. ಕೊರಗಿ ಗೈಸ್ ನಾವೀಗ ಮಾಲ್ ಆಫ್ ಮೈಸೂರು ಐನಾಕ್ಸ್ ಥಿಯೇಟ್ರಿಗೆ ಬಂದಿದ್ದೀವಿ, ಅಂದರೆ ಐನಾಕ್ಸ್ ಸ್ಕ್ರೀನಿಂಗ್ಗೆ. ರೆಡಿ ಶಿವಕುಮಾರ್? ರೆಡಿ ರೆಡಿ ಟು ವಾಚ್? ಓಹ್ ಎಕ್ಸ್ಟ್ರಾ ಡೈಲಾಗ್ ಏನು ಕಮ್ಮಿ ಇಲ್ಲ ಯಾವಾಗಲೂ. ಆ್ಯಂಡ್ ಹಿಯರ್ ಈಸ್ ಮೈ ವೈಫ್ ಗಗನಶ್ರೀ. ಹೋಲ್ಡ್ ದಿಸ್. ಬಿಸಿನೀರು ತೊಗೊಂಬಂದಿವಿ ಗೈಸ್, ಗಂಟ್ಲು ಕಿಚ್ ಜಾಸ್ತಿ ಆದರೆ ಕಷ್ಟ ಅಂದ್ಬಿಟ್ಟು ಮೂಕಿ ಆಗ್ಬಿಟ್ಟವಳೆ. ಥಿಯೇಟ್ರ್ ಒಳಗಡೆ ಬಂದು ಕೂತಿದ್ದೀವಿ. ಲೋಕ ಚಂದ್ರ ಹೆಂಗಿರುತ್ತೆ ಅಂತ ಹೇಳ್ತೀವಿ. ದಯವಿಟ್ಟು ಚೆನ್ನಾಗಿರಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ಕೊಂಡು ಕೂತ್ಕೊತಾ ಇದ್ದೀವಿ. ಇಲ್ಲ ಮೂವಿ ಚೆನ್ನಾಗಿರಲಿ ಅಂತ ಬೇಡ್ಕೊಂಡ್ರು. ಹಾಂ, ಮೂವಿ ಮುಗೀತು ಗೈಸ್, ವಿ ಆರ್ ಗೋಯಿಂಗ್ ಹೋಮ್. ಮೂವಿ ಹೆಂಗಿತ್ತು ಅಂತ ಆಚೆ ಹೋದ್ಮೇಲೆ ಹೇಳ್ತೀವಿ. ಗೈಸ್ ಮೂವಿ ಮುಗೀತು. ಮೂವಿ ಮಾತ್ರ ಹೆಂಗಿತ್ತು ಅಂದರೆ ಹೆಂಗಿತ್ತು ಮಗ? ಸೂಪರ್. ಮಾತಾಡಂಗಿಲ್ಲ, ಮಾತಾಡಕ್ಕೆ ಪದಗಳೇ ಇಲ್ಲ. ಪ್ಲೀಸ್ ಗೈಸ್ ನೋಡಿ, ಇದು ಮಲಯಾಳ ಮೂವಿ ಬಟ್ ಸಿಕ್ಕಾಬಟ್ಟೆ ಕನ್ನಡ ಯೂಸ್ ಮಾಡಿದ್ದಾರೆ. ಕನ್ನಡ ಮೂವಿ ಅಂತಲೇ ಅನಿಸುತ್ತೆ, ನೋಡ್ಬೋದು. ಪ್ಲೀಸ್ ಡು ವಾಚ್ ಇಟ್. ಏನಂತೆ ಮಗ, ನೋಡ್ಬೋದಾ ಬೇಡ? ಮಗ ಕಲ್ಯಾಣಿ ಪ್ರಿಯದರ್ಶಿನಿಗೋಸ್ಕರ ಹೋಗ್ಬೇಕು. ಒಂದು ಸೀನಲ್ಲಿ ತೋರಿಸ್ತಾರೆ ಅವಳ. ಓಹೋ ಈಗಿರೋ ಹುಡುಗಿರು ಸಾಲಲ್ಲಪ್ಪ ಶಿವಕುಮಾರ್. ಕಲ್ಯಾಣಿ ಪ್ರಿಯದರ್ಶಿನಿ ಬಗ್ಗೆ ಹೋಗ್ತಾ ಅನ್ಕೊಣು ಹುಡುಗಿರು ಬರ್ತಾರೆ. ಹುಡುಗಿರು ಎಲ್ಲ ನನ್ ಏನೋ ಅನ್ಕೊಂಡ್ಬಿಡ್ತಾರೆ ಕಣ. ಏನ್ ಅನ್ಕೋತಾರ ಗೊತ್ತು ಕಣ, ಶಿವಕುಮಾರ್ ಬಗ್ಗೆ ಗೊತ್ತು ಕಣ. ತುಂಬಾ ಒಳ್ಳೆ ಹುಡುಗ ನಾನು. ನೀನು ನಮ್ಮೆಲ್ಲರಿಗಿಂತ ನಾನು ಅಲ್ಲ ವೇಸ್ಟ್ ಆಯ್ತಲ್ಲಪ್ಪ ನಾನು 200 ರೂಪಾಯಿ ಅನ್ಕೊಂಡೆ. ಸದ್ಯ ಎದ್ದು ಫುಲ್ ಮೂವಿ ನೋಡೋದು. ಮೂವಿ ಹೆಂಗಿತ್ತು? ಮೂವಿ ಹೆಂಗಿತ್ತು? ಇಷ್ಟ ಆಯ್ತಾ? ದುರ್ಗಾ ಸಲ್ಮಾನ್ಗೋಸ್ಕರ ನೆಕ್ಸ್ಟ್ ಪಾರ್ಟ್ಗೆ ಹೋಗ್ತಾಳಂತೆ. ಕಲ್ಯಾಣಿ ಪೋಯ ನೆಕ್ಸ್ಟ್ ಕಲ್ಯಾಣಿ ಇರಲ್ಲ ಅಂದ್ರೆ ತೋರ್ಸಲ್ಲ, ಇವ್ರ ತರ ತೋರಿಸ್ತಾರೆ. 10 ಮಿನಿಟ್ಸ್ ಕ್ಯಾರೆಕ್ಟರ್ ಇರುತ್ತೆ. ಗೈಸ್ ಮೂವಿ ಮುಗಿಸ್ಕೊಂಡು ಮನೆ ಬಂದ್ವಿ. ನಮ್ಮಿಬ್ರಿಗೂ ಗಂಟ್ಲು ಎರದಿಟ್ಟು ಆಗ್ಬಿಟ್ಟಿದೆ. ಏನಕ್ಕೆ ಅಂತ ಗೊತ್ತಿಲ್ಲ, ಇಬ್ರಿಗೂ ಗಂಟ್ಲು ಕೆಮ್ಮಿದ್ರೆ ಇಡೀ ಲಂಗ್ಸ್ ಎಲ್ಲ ನೋಡ್ತೈತೆ. ಏಯ್ತು ಏನಕ್ಕೆ ಅಂತ ಗೊತ್ತಿಲ್ಲ ಅಂದ್ರೆ ಹೇಳಿದ್ಯಾ? ಮೇ ಬಿ ಅಕ್ವಾಗಾರ್ಡ್ ನೀರು ನಮಗೆ ಚೇಂಜ್ ಪೈಪ್ ಎಲ್ಲ ನೋಡ್ತೈತೆ. ಅದಕ್ಕೂ ಪೈನಾಪಲ್ ತಿಂದ್ವಿ ನೆನ್ನೆ ನಾವು. ಪೈನಾಪಲ್ ಸ್ವಲ್ಪ ರಾ ಇತ್ತು, ಅಂದ್ರೆ ಸ್ವಲ್ಪ ಇನ್ನೂ ಹಣ್ಣಾಗಿತ್ತು, ಕಾಯಿತ್ತು. ಅದು ಒಂದೊಂದ್ಸತಿ ಇರಿಟೇಟ್ ಮಾಡುತ್ತೆ, ಏನೋ ಗೊತ್ತಿಲ್ಲ. ಏನಕ್ಕಾಯ್ತು ನೋಡಿ, ಇಬ್ರಿಗೂ ಗಂಟ್ಲು ಆಗಿದೆ. ಗಂಟ್ಲು ಜ್ವರ ಬರೋ ಥರ ಅನಿಸ್ತದೆ. ನನಗೆ ಅಡುಗೆ ಮಾಡಕ್ ಆಗದೆ ಇರೋದ್ರಿಂದ ಅಣ್ಣಂದಿರು ನಮಗೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಹೆಲ್ಪ್ ಅಲ್ಲ, ಅವರೇ ಫುಲ್ ಮಾಡ್ತಾ ಇದ್ದಾರೆ. ಬೇಡ ಅದಕ್ಕೆ ಗಂಟ್ಲು ಹೋಗ್ಲಿ ಅಂತ ಚೆನ್ನಾಗಿ ಪೆಪ್ಪರ್ ಹಾಕಿ ಪೆಪ್ಪರ್ ಚಿಕನ್ ಮಾಡ್ತಾನೆ ಶಿವಕುಮಾರ್. ಮಾಡೋದವನು ತೊಳೆಯೋದು ನೀನೇ ಮಾಡ್ತೀಯಾ? ಉದಯ ಸರ್. ಆಮೇಲೆ ಇನ್ನೊಂದಿನ ನಮ್ಗೆ ನ್ಯಾಯ ಕೊಡ್ಸಿ ಅಂತ ಬ್ಲಾಗ್ ಮಾಡಿ. ನಾನು ಚಿಕನ್ ಮಾಡ್ತೀವಿ, ನನ್ನ ಹೆಸರು ಹೇಳಿಲ್ಲ ಮಗ, ನನಗೆ ನ್ಯಾಯ ಬೇಕು. ಇಬ್ರು ಸೇರ್ ಮಾಡ್ತಾ ಇದ್ದಾರೆ. ಸೊ ಹೇಗಿರುತ್ತೆ ಏನು ಅಂತ ನಿಮ್ಗೆ ಆಮೇಲೆ ಹೇಳ್ತೀವಿ. ಇದು ಏನೋ ರೆಸಿಪಿ ಮಾತ್ರ ಕೇಳ್ಬಿಡಿ ದಯವಿಟ್ಟು. ಅಲ್ಲ ರೆಸಿಪಿ ನಮ್ಗೆ ಗೊತ್ತಿಲ್ಲ, ಏನೋ ನಾವು ಅದು ನನ್ನ ತಂಗಿಯಿಂದ ಕಳ್ಸ್ಕೊಂಡು ವಾಟ್ಸಪ್ ಅಲ್ಲಿ ಈಗ ನೋಡ್ಕೊಂಡು ಮಾಡ್ಬೇಕು. ಏನೇನೋ ಸಾಹಸ ಮಾಡ್ತೀನಿ, ನನ್ನ ತಂಗಿ ಚೆನ್ನಾಗಿ ಮಾಡ್ತಾಳೆ. ಅದಕ್ಕೆ ಗೈಸ್ ನಂಗೂ ಗಗನಂಗೂ ಹುಷಾರಿಲ್ಲದೆ ಇರೋದ್ರಿಂದ ನಾವು 1 ರೂಪಾಯಿ ಕೆಲಸನೂ ಮಾಡ್ತಾ ಇಲ್ಲ. ಆರಾಮಾಗಿ ಕಾಲಕ್ಕೆ ಹಿಂಗೆ ಕೂತಿದ್ದು ನೋಡಿ. ರೂಪಾಯಿ ಹೋದ ಒಂದು ಪೈಸನೂ ಇಲ್ಲ ಅಲ್ಲಿ. ಶಿವಕುಮಾರ್ ಪಾಪ 10 ರೂಪಾಯಿ ಕೆಲಸ ಮಾಡ್ತಾನೆ. ಹೋಯ್ತಾ 10 ರೂಪಾಯಿ ಕೊಡ್ತೀನಿ ಬಿಡು. ಹಾಂ ಮೂವಿ ನೋಡ್ಕೊಂಡು ಬಂದಿದ್ದೀವಿ ಅನ್ನೋರ್ನ ಅಡಿಸ್ತಾ ಇದೆಯಲ್ಲೋ. ಈರುಳ್ಳಿ ಹಳತ್ಕೊಂಡ್ ಕತೆ ಐತೆ ನೋಡಿ ಇನ್ಸ್ಟಾಗ್ರಾಮಲ್ಲಿ. ನಮ್ಮ ಅಜ್ಜಿ ಹೇಳಿರೋ ಗೊತ್ತು. ಏನು ಹೇಳು? ಈರುಳ್ಳಿ, ಒಂದು ಟೊಮೆಟೊ, ಒಂದು ಮೆಣಸಿನಕಾಯಿ ಇರ್ತಾರೆ. ಫ್ರೆಂಡ್ಸ್ 3 ಜನ ಹೋಯ್ತಾ ಇರ್ತಾರೆ. ಮೆಣಸಿನಕಾಯಿ ಸಾಕಾಗಿದೆ, ಗಾಡಿ ತೊಳೆದು ಯಾರೋ ತೊಳೆದು ಇಬ್ರು ಕುತ್ಕೊಂಡು ಹೇಳ್ತಾರೆ ಟೊಮೆಟೊ ಈರುಳ್ಳಿ ಇಬ್ರು. ಅಯ್ಯೋ ಫ್ರೆಂಡ್ಸ್ ಅದು ಅಂತ. ನೆಕ್ಸ್ಟ್ ಹೋಯ್ತಾ ಇರ್ತಾರೆ ಹಿಂಗೆ ದುಃಖದಲ್ಲಿ. ಟೊಮೆಟೊ ಮೇಲೆ ಯಾರೋ ತುಳಿದು ಬಿಡ್ತಾರೆ. ಮಗ
ಟೊಮಾಟೊ ಸತ್ತೋಗ್ತದೆ, ಈರುಳ್ಳಿ ಕೂತ್ಕೊಳ್ತದೆ, ನನ್ನ ಫ್ರೆಂಡ್ಸ್ ಇಬ್ರು ಸತ್ತೋದ್ರು ಅಂತ ಹಿಂಗೆ ಹೇಳ್ತಾ ಇರ್ತದೆ. ತೋರಿಸ್ತೀನಿ ಮಗ. ಅಯ್ಯೋ ಹೇಳ್ತಾ ಇರ್ತದೆ. ಗುಳ್ಳೆನಲ್ಲಿ ಕಣ್ಣೀರ್ ಆಗ್ತೈತೆ. ಆಮೇಲೆ ಈರುಳ್ಳಿ ಯೋಚನೆ ಮಾಡ್ತದೆ. ನೀನು ನೀನ್ ಮೊಟ್ಲೆ ಅಲ್ಲ ಮಗ, ಗುಳ್ಳೆನಲ್ಲಿ. ಆಯ್ತಾ. ಆಮೇಲೆ ಈರುಳ್ಳಿ ಕೂತ್ಕೊಂಡು ಡಿಪ್ರೆಷನ್ ಕೂಡ ಇದೆ. ನಾನು ಫ್ರೆಂಡ್ಸ್ಗೆಲ್ಲ ನಾನು ಅತ್ತೆ, ನಾ ಸತ್ತಾಗ ಯಾರು ಹೇಳ್ತಾರೆ ಅಂತ. ಆಗ ದೇವರು ಪ್ರತ್ಯಕ್ಷ ಆಗಿ ವರ ಕೊಟ್ಟಂತೆ ಶಿವ. ಹಿಂಗೆ ವರ ಕೊಡ್ತಾರ ಮಗ ಅರ್ಧ ಬರೋಲ್ಲ. ಏಯ್ ಶಿವಂಗ್ ಹಿಂಗೆ ನಿಂಗೆ ಗೊತ್ತಿಲ್ಲ, ನಾನು ನೋಡ್ಕೊಂಡ್ಬಂದಿದ್ದೀನಿ. ನೀನ್ ಆಯ್ತು ಮಗ. ಆಯ್ತಾ. ಆ ಶಿವ ವರ ಕೊಡ್ತಂತೆ, ನಿನ್ ಯಾರು ಸಾಯಿಸ್ತಾರೋ ಅವರೇ ಅಳುವಂತರಾಗಲಿ ಅಂತ. ಇದು ನಮ್ಮ ದಂತಕತೆ ಅವ್ರ ಅಜ್ಜಿ ಹೇಳಿದ ಕತೆ. ಈಗ ಸಾಗಾ ಸ್ಟೋರೀಸಲ್ಲೂ ರಿವೀಲ್ ಮಾಡಿದೀವಿ, ತಿಳ್ಕೊಳ್ಳಿ. ಇದೆ ಈರುಳ್ಳಿಯ ದಂತಕತೆ, ಯಾಕೆ ಕಳ್ತಾರೆ ಅಂತ. ಇದು 1.5x ಹಾಕಲಿ ದಯವಿಟ್ಟು. ಹೌದೌದು. ಈ ಪಾಪ ಅವನಿಗೆ ಯಾಕಪ್ಪ ಇದೆಯಾ ಅವ್ರಿಗೆ? ಹಾ, ಅಡುಗೆ ಮಾಡೋದು ಹೇಳ್ಕೊಡ್ತಾರೆ. ಅವ್ರು ಹೇಳ್ಕೊಯ್ತವ್ರ ಮಗ. ಶಿವಕುಮಾರ್ ಅವರು ರುಚಿಯಾದ ಪೆಪ್ಪರ್ ಚಿಕನ್ ರೆಸ್ಟೋರೆಂಟ್ ಸ್ಟೈಲ್ನಲ್ಲಿ. ಲವ್ ರೆಸ್ಟೋರೆಂಟ್ ಸ್ಟೈಲು ಮಗ. ಮೊದಲೇ ಗಂಟ್ಲು ಎರಂದಿಟ, ಇನ್ನೂ ಎರಂದಿಟ ಮಾಡ್ಬಿಡಿ ಮಗ. ಫುಲ್ಲು ರೆಡಿನಾ? ಫುಲ್ ರೆಡಿ ಆಗಿರ್ತೀರಾ? ಹಾಂ, ರಿಲ್ಯಾಕ್ಸಕ್ಕ. ಅದೇ ದಟ್ ಇಸ್ ಗುಡ್. ಹುಯ್ ಬೆಳ್ಳುಳ್ಳಿ ರುಬ್ಬಿ ಕೊಡಪ್ಪ ರಾಜ. ಬೆಳ್ಳುಳ್ಳಿ ಕಬಾಬ್ ಮಾಡ್ತಿದ್ಯಾ? ಬೆಳ್ಳುಳ್ಳಿ ಕಬಾಬ್. ಒನ್ ಮೋರ್ ಅನ್ಬೇಕು ಇವತ್ತು ಶಿವಕುಮಾರ್ ಮಾಡಿದ್ರೆ. ಯಾರೋ ನೀನು ಲೈ ಜಂಗ್ಲಿ. ಗೈಸ್, ಊಟ ರೆಡಿ. ಶಿವಕುಮಾರು ನಮಗೆ ಅಡುಗೆ ಮಾಡಿಕೊಟ್ಟಿದ್ದಾನೆ. ತುಂಬ ಧನ್ಯವಾದಗಳು ಶಿವಕುಮಾರ್ ಅಣ್ಣ. ಇದು ಮೊದಲ ಸರಿ ಮಗ. ಏನು ನಮ್ಮ ಹುಟ್ಟಾಗಿಂದ ಇವನೇ ಸಾಕವನೆ, ನಮ್ಮ ಅಪ್ಪ ಅಮ್ಮ ಇಲ್ಲ. ಗೈಸ್, ಒಳ್ಳೆ ಊಟ ಮಾಡಿದ್ವಿ. ಇವಾಗ ಸ್ವಲ್ಪ ರೆಸ್ಟ್ ಮಾಡಬೇಕು. ನಿಜ ಗಂಟ್ಲೆಲ್ಲ ಹೋಗ್ಬಿಟ್ಟಿದೆ. ಗಗನ ಇವಾಗ ಗಾರ್ಗಲ್ ಮಾಡೋಕೆ ಹೋಗ್ತಿದ್ದಾಳೆ. ಗಂಟ್ಲು ಎರಂದಿಟ್ಟಾರ್. ಶಿವಕುಮಾರ್ ಮನೆ ಒರೆಸ್ತವನೆ. ಲವ್ ಇಷ್ಟೊಂದು ಒಳ್ಳೆ ನಾವು ಹೊಡಿದಿಲ್ಲ ಇವತ್ತು. ಯಾಕೆ ಮಗ ಸಾಕಾಗ್ಲಿಲ್ಲ ಊಟ? ಅಲ್ಲ ನೋಡಿದವರು ಸಚಿನ್ ಅವ್ರ ಮಲ ಅಲ್ಲ ಚಿಕನ್ ಮತ್ತೆ ಸಾಂಬಾರಲ್ಲಿ ಒಂಚೂರು ರುಚಿ ಕಮ್ಮಿ ಇತ್ತು. ಈಗ ತಿಂತವನು ಸಂಜೆ ರುಚಿ ಅಂದ್ಬಿಟ್ರೆ ಶಿವಕುಮಾರ್ ಹಿಡ್ಕೊಯ್ತಾರೆ. ಅಲ್ಲ ಉಪ್ಪು ಅಂದ್ಬಿಟ್ರೆ ಹಿಡ್ಕೊಯ್ತಾರೆ. ನಮ್ಮಲ್ಲಿ ಹಂಗೆ ಹೇಳ್ಕೊಟ್ಟಿರೋದು. ಸಂಜೆ ಮೇಲೆ ಓಡಾಡ್ಬಿಡಿ. ಸಾಂಬಾರು ಪೆಪ್ಪರ್ ಚಿಕನ್ ರೈಸ್ ಜೊತೆ ಮಿಕ್ಸ್. ಇಲ್ಲ ಹೆಂಗ್ ಉಳ್ಳಾಡ್ತೇ ತೋರ್ಸು. ಏನೇ ಬೇಡ ಮಗ, ಟೈಲ್ಸ್ ಹಾಳ ಆಯ್ತವೆ. ಹುಷಾರಿಲ್ಲ ಅಂತ ಒಂದೇ ಕಾರಣ ಬಿಟ್ಟಿರೋದು. ಅಲ್ಲ, ಇಲ್ಲಿ ಮೊದಲೇ ಶೀತ ಆಗಿದೆ, ಹೋಗಿ ಮನಿ ಕಂಡ್ರೆ ಸರಿ ಹೊಡೆಯಕ್ಕೆ ಮುಂಚೆ ಓಕೆ ಗೈಸ್, ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀವಿ. ನಾಳೆ ಸಿಗ್ತೀವಿ. ಬಾಯ್.